ಗುರೂಜಿ ಈಗ ಜಾತಕ ಫಲವನ್ನು ನೋಡುವಂತಹ ಸಮಯ. ಕೆಲ ವೀಕ್ಷಕರು ನಮ್ಮ ವಾಟ್ಸ್ಆಪ್ ನಂಬರ್ಗೆ ಅವರ ಜಾತಕವನ್ನು ಕಳಿಸಿದ್ದಾರೆ. ಜಾತಕ ಫಲ ನೋಡ್ತಾ ಹೋಗೋಣ. ಮೊದಲಿಗೆ ಜ್ಯೋತಿ ಲಕ್ಷ್ಮಿ ಅನ್ನೋರು ಚಾಮರಾಜನಗರದಿಂದ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಹುಟ್ಟಿದ ದಿನಾಂಕ 1/1/1996 ಸಂಜೆ 5:30 ಸುಮಾರಿಗೆ ಜನನ. ಸೊ ಇವ್ರು ಕೇಳಿರುವಂತಹ ಪ್ರಶ್ನೆ, ನನ್ನ ಜೀವನದ ಬಗ್ಗೆ ತಿಳಿಸಿ ಗುರೂಜಿ, ನಾನು ತುಂಬ ಜನರಿಂದ ನಂಬಿ ಮೋಸ ಹೋಗಿದ್ದೀನಿ ಅಂತ ಕೇಳಿದ್ದಾರೆ. ಜ್ಯೋತಿ ಲಕ್ಷ್ಮಿ ಅವರೇ, ನಿಮ್ಮ ಪ್ರಶ್ನೆಗೆ ನಿಮಗೆ ಉತ್ತರ ಇದೆ. ಮೋಸ ಹೋಗುವವರಿದ್ದಾಗ ಮೋಸ ಮಾಡುವವರು ಕ್ಯೂನಲ್ಲಿ ಇರ್ತಾರೆ. ಇದು ನಾವು ತಿಳ್ಕೊಳ್ಬೇಕಾದಂತಹ ಸ್ವಲ್ಪ ತಿಳುವಳಿಕೆ. ಆದರೆ ನಿಮ್ಮದು ಕೃತಿಕಾ ನಕ್ಷತ್ರ ಮೇಷರಾಶಿಯಲ್ಲಿ ಜನನ, ಬಹಳ ಪವರ್ಫುಲ್ಲಾಗಿ ಕಾಣ್ತೀರ ನೀವು. ಆದರೆ ಫ್ರೀಜರ್ನಲ್ಲಿಟ್ಟ ಬೆಣ್ಣೆ ಎಷ್ಟು ಗಟ್ಟಿ ಇದ್ದರೂ ಬಿಸಿ ಆದ ಕೂಡ ಅದು ಕರಗುತ್ತೆ ಅಂತ. ಹಾಗಾಗಿ ನಿಮ್ಮಲ್ಲಿ ಪ್ರಬಲವಾದ ಗುಣಗಳು ಚೆನ್ನಾಗಿದ್ದರೂ ಸಹ ಸಂದಿಗ್ಧ ಪರಿಸ್ಥಿತಿಗೆ ಶರಣಾಗತಿಯಾಗಿ ಅಸಮಾಧಾನಗಳ ಬಲೆಯಲ್ಲಿ ಸಿಕ್ಕಿಕೊಂಡಂಥ ಲಕ್ಷಣಗಳು ಜಾಸ್ತಿ ಕಾಣಿಸ್ತಾ ಇದೆ. ಅದರಿಂದ ಈಗ ನಿಮಗೆ ನಡೀತಾ ಇರುವಂಥದ್ದು ರಾಹುದಶ. ಎಲ್ಲಿ ತನಕ ಇದೆ? 24/12/2035. ಈಗ ನಿಮಗೆ ನಡೀತಾ ಇರುವಂತಹ ದಶಾಭುಕ್ತಿ ಶನಿ ಭುಕ್ತಿ ನಡೀತಾ ಇದೆ. ಎಲ್ಲಿ ತನಕ ಇದೆ? ಬರುವ ವರ್ಷ ಅಂದರೆ 25ನೇ ಇಸ್ವಿಯ ಡಿಸೆಂಬರ್ 6ರವರೆಗೆ ಇದೆ. ಹಾಗಾದರೆ ನಿಮ್ಮ ಈ ಒಂದು ಶನಿಯು ನಿಮ್ಮ ಜಾತಕದಲ್ಲಿ ಇರುವಂತಹ ಭಾವ ಚೆನ್ನಾಗಿಲ್ಲ. ಈ ನಿಮ್ಮ ನಡೆಯುವಂತಹ ಈ ದಶಾಕಾಲಗಳು ನಿಮಗೆ ಅತಿ ಯೋಗಕಾರಕ ದಶಾಕಾಲವೂ ಇದು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈ ರಾಹುಗ್ರಹ ಯಾವಾಗಲೂ ನಿಮಗೆ ಸುಖರಾಶಿಯಲ್ಲಿ 4ರಲ್ಲಿದ್ದರೆ ನೀವು ನಂಬಿ ಮೋಸ ಹೋಗುವ ಯೋಗ ಇದರಲ್ಲಿ ಖಂಡಿತ ಬರುತ್ತೆ. ಶನಿ ಭುಕ್ತಿ ಮುಗಿಯುವವರೆಗೂ ಇಂತಹ ಅಸಮಾಧಾನಗಳು ನಿಮಗೆ ಪ್ರಾಪ್ತವಾಗುತ್ತೆ. 2025 ಮತ್ತು 26 ಪ್ರಾರಂಭದ ನಂತರ ಒಳ್ಳೆಯ ಬದಲಾವಣೆಗಳು ನಿಮ್ಮ ಜಾತಕಕ್ಕೆ ನಿಮಗೆ ಉಂಟಾಗುವ ಎಲ್ಲ ಲಕ್ಷಣ ಇದೆ. ಅಲ್ಲಿಯ ತನಕ ನೀವು ಯಾವುದೇ ವಿಷಯವನ್ನು ತಕ್ಷಣ ನಿರ್ಧಾರವನ್ನು ತೆಗೆದುಕೊಳ್ಳದೆ ಅದನ್ನು ತುಂಬ ಸಲ ಅವಲೋಕನ ಮಾಡಿ ಸರಿ ಅಂದ ಮೇಲೆ ವಿಳಂಬವಾದರೂ ತೊಂದರೆ ಇಲ್ಲ, ಸರಿಯ ಅಂತ ಅನಿಸಿಕೆ ಆದ ಮೇಲೆ ನಂತರ ಕಾರ್ಯಪ್ರವೃತ್ತರಾಗುವುದು ಬಹಳ ಒಳ್ಳೆಯದು. ಇಷ್ಟು ಮಾಡಿ ಇಲ್ಲಿ ಮಾಡಬೇಕಾದದ್ದು, ನೀವು ನಿಮ್ಮ ಮನೆ ದೇವರಾದ ಆ ದುರ್ಗಾ ದೇವಿಯ ಆರಾಧನೆ, ಹೆಣ್ಣು ದೇವರ ಆರಾಧನೆಗೆ ಮಹತ್ವವನ್ನು ಕೊಡಿ. ಪ್ರತಿ ವರ್ಷ ಸುಬ್ರಹ್ಮಣ್ಯ ಕ್ಷೇತ್ರವು ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ನೀವು ಏನಾದರೂ ಯತ್ಕಿಂಚಿತ್ ಸೇವೆಗಳನ್ನು ಮಾಡಿ ನಿಮ್ಮ ಮನೆಯ ಪರಿಸರದಲ್ಲಿ ಯಾವುದಾದ್ರೂ ಭದ್ರಕಾಳಿ, ಮಹಾಕಾಳಿ ಅಥವಾ ಅಣ್ಯಮ್ಮ ಇಂತಹ ಒಂದು ರಾಜಸಗುಣ ಇರುವ ದೇವಿಗೆ ಕುಂಕುಮಾರ್ಚನೆಯನ್ನು ನಿರಂತರವಾಗಿ ಮಂಗಳವಾರ ಅಥವಾ ಶುಕ್ರವಾರ ಮಾಡ್ತಾ ಬನ್ನಿ. ಮುಂದೆ ಒಳ್ಳೆಯದಾಗುತ್ತೆ. ನಮಸ್ಕಾರ. ಧನ್ಯವಾದಗಳು ಗುರೂಜಿ. ಜ್ಯೋತಿ ಲಕ್ಷ್ಮಿ ಅವರೇ, ಕೇಳಿದ್ರಲ್ವಾ, ನಿಮ್ಮ ಸಮಸ್ಯೆಗೆ ಗುರೂಜಿ ಸರಿಯಾದಂತಹ ಪರಿಹಾರವನ್ನು ಕೊಟ್ಟಿದ್ದಾರೆ. ಅವರು ಏನು ಹೇಳಿದ್ದಾರೆ, ಪೂಜೆ ಪುನಸ್ಕಾರಗಳನ್ನು ನೀವು ತಪ್ಪದೇ ಪಾಲಿಸಿದರೆ ನೀವು ಕೊಟ್ಟಂತಹ ಒಂದು ಪೂಜೆ ಪುನಸ್ಕಾರಕ್ಕೆ ಪ್ರತಿಫಲ ಸಿಕ್ಕೇ ಸಿಗತ್ತೆ ಅಂತ ಹೇಳ್ತಾ ಮುಂದಿನ ವೀಕ್ಷಕರನ್ನು ನೋಡ್ತಾ ಹೋಗೋಣ. ಮುಂದಿನ ವೀಕ್ಷಕರು ಲೊಕೇಶನ್ ಅವರು ಹಾಸನದಿಂದ ಒಂದು ಸಂದೇಶವನ್ನು ಕಳಿಸಿದ್ದಾರೆ. 14/2/1991 ಇವರ ಡೇಟ್ ಆಫ್ ಬರ್ತ್. ಬೆಳಗ್ಗೆ 11:05 ಸುಮಾರಿಗೆ ಇವರ ಜನನ. ಮದುವೆ ಹಾಗೂ ಕೆಲಸದ ಬಗ್ಗೆ ಗುರುಜಿ ತಿಳಿಸ್ಕೊಡಿ ಅಂತ ಹೇಳಿದ್ದಾರೆ. ಲೋಕೇಶ್ ಅವರೇ, ನಿಮ್ಮದು ಧನಿಷ್ಠ ನಕ್ಷತ್ರ ಮಕರ ರಾಶಿಯಲ್ಲಿ ತಾವು ಜನನಾಗಿದ್ದೀರಾ. ನಿಮಗೆ ಈಗ ನಡೀತಾ ಇರುವಂತಹ ದಶಾಕಾಲ ಗುರು ಮಹಾರ್ದಶೆಯಲ್ಲಿದ್ದೀರಾ. ಗುರು ದಶೆಯಲ್ಲಿ ಪ್ರಸ್ತುತ ಈಗಿನ ಸಂದರ್ಭ ಶುಕ್ರ ಭುಕ್ತಿಯಲ್ಲಿಯೇ ನಡೀತಾ ಇದೆ. ನಿಮಗೆ ಮಕರ ರಾಶಿಯಲ್ಲಿ ಜನನಾದವರಿಗೆ ಶುಕ್ರನು ಯೋಗಕಾರಕನಾಗಿರ್ತಾನೆ. ಹಾಗೆ ಗುರು ನಿಮಗೆ ಯೋಗಪ್ರದನಲ್ಲ ಮಕರ ರಾಶಿಗೆ. ಆದರೂ ಸಹ ಅವನು ಉಚ್ಚ ರಾಶಿಯಲ್ಲಿರುವುದರಿಂದ ನಿಮ್ಮ ಇಷ್ಟಾರ್ಥಗಳನ್ನು ಮತ್ತು ಕೆಲವು ಅನಿರೀಕ್ಷಿತವಾದ ಸಂತೋಷಗಳನ್ನು ನಿಮ್ಮ ಪಾಲಿಗೆ ಅನುಗ್ರಹಿಸುವ ಸಾಧ್ಯತೆಗಳು ಜಾಸ್ತಿಯಾಗಿ ಕಾಣಿಸ್ತಾ ಇದೆ. ಇನ್ನು ನೀವು ಮದುವೆಯ ಬಗ್ಗೆ ಕೇಳಿದ್ದೀರಾ. ಇದೇ ಶುಕ್ರ ಭುಕ್ತಿಯಲ್ಲಿ ನಿಮಗೆ ಮದುವೆ ಆಗುವಂತಹ ಯೋಗಗಳಿದೆ. ಅಂದರೆ 2025 ಜೂನ್ ತಿಂಗಳ ಒಳಗಾಗಿ ನಿಮಗೆ ಮಂಗಳ ಕೆಲಸ ನೆರವೇರುವುದು ಖಂಡಿತ ನಡೆಯುತ್ತೆ. ಹೆಚ್ಚಿನ ಸಾಧನೆ, ಶ್ರಮ ಮತ್ತು ಜಾತಕಕ್ಕೆ ಮೇಳಾಮೇಳಿ ಮಾಡಿ, ಮತ್ತು ನಿಮ್ಮದು ರಾಹುಚಂದ್ರ ಒಟ್ಟಿಗಿರುವುದರಿಂದ ನೀವು ಅನಿರೀಕ್ಷಿತವಾಗಿ ಸ್ವಲ್ಪ ಚಿಕ್ಕ ಚಿಕ್ಕ ವಿಚಾರಗಳನ್ನು ತುಂಬ ಮನಸ್ಸಿಗೆ ಹಚ್ಚಿಕೊಳ್ಳುವ ಗುಣಗಳು ನಿಮ್ಮಲ್ಲಿದೆ. ಅದರಿಂದ ನೀವು ಪ್ರಾಣಾಯಾಮ, ಯೋಗಾಸನಗಳಿಗೆ ಮಹತ್ವ ಕೊಡಿ. ನಿಮ್ಮ ಮುಂದಿನ ವ್ಯವಹಾರಗಳು
ಶುಕ್ರ ಭುಕ್ತಿಯಲ್ಲಿ ಉದ್ಯೋಗದ ಸ್ಥಳ ಬದಲಾಯಿಸಿಕೊಳ್ಳುವ ಯೋಗ, ಹಾಗೆ ಉದ್ಯೋಗದಲ್ಲಿ ಹೊಸ ಹೊಸ ತೀರ್ಮಾನವನ್ನು, ವ್ಯಾಪಾರ ಇತ್ಯಾದಿಗಳನ್ನು ಮಾಡುವ ಯೋಗಾದಿಗಳು ನಿಮ್ಮ ಜಾತಕದಲ್ಲಿ ಎದ್ದು ಕಾಣಿಸುತ್ತೆ. ಇದನ್ನು ಪ್ರಯತ್ನ ಮಾಡಿ, ಮುಂದೆ ಒಳ್ಳೆಯದಾಗುತ್ತೆ. ನಮಸ್ಕಾರ. ಧನ್ಯವಾದಗಳು ಗುರೂಜಿ. ಲೋಕೇಶ್ ಅವರೇ, ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ ಅಂತ ಭಾವಿಸ್ತಾ ಮುಂದೆ ಹೋಗೋಣ. ಹರ್ಷಿತಾ ಅನ್ನೋರು ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಇವರ ಡೇಟ್ ಆಫ್ ಬರ್ತ್ ಬಿಟ್ಟು 4 ಮಾರ್ಚ್ 2004, ಸಮಯ 7:55. ನಾನು ಸರ್ಕಾರಿ ಉದ್ಯೋಗ ಅರ್ಜಿ ಸಲ್ಲಿಸಿದ್ದೇನೆ, ಸಿಗತ್ತಾ ಗುರೂಜಿ ಅಂತ ಕೇಳಿದ್ದಾರೆ. ಹರ್ಷಿತಾ, ನಿಮ್ಮದು ಪುಷ್ಯ ನಕ್ಷತ್ರ, ಕರ್ಕಾಟಕ ರಾಶಿ. ನಿಮಗೆ ಈಗ ನಡೀತಾ ಇರುವಂತಹ ದಶಾಕಾಲ ಬುಧ ಮಹಾರ್ದಶೆ ನಡೀತಾ ಇದೆ. ಅದು ವಿರಾಮವಾಗಿ ಈಗ ಕೇತು ಮಹಾರ್ದಶೆ ನಡೀತಾ ಇದೆ. ಕೇತು ದಶ ಬರೆದಿಟ್ಕೊಳ್ಳಿ, 11/6/2030. ಅಲ್ಲಿಯ ತನಕ ಕೇತು ಮಹಾರ್ದಶೆ 7 ವರ್ಷ ಕಾಲ. ಅದರಲ್ಲಿ ಈಗ ನಡೀತಾ ಇರುವಂತಹ ದಶಾಭುಕ್ತಿ, ಕೇತು ದಶ ರವಿಭುಕ್ತಿ ನಿಮಗೆ ನಡೀತಾ ಇರುವುದರಿಂದ ಈ 2 ಗ್ರಹಗಳು ನಿಮಗೆ ಅಶುಭ ಭಾವದಲ್ಲಿರುವುದರಿಂದ ಅಷ್ಟಮ ಮತ್ತು ವ್ಯಯ, ಅಂದರೆ ನಂಬಿ ಮೋಸ ಹೋಗುವ ಯೋಗ ಇದೆ. ಯಾರಿಗಾದರೂ ಇಷ್ಟು ಹಣ ಕೊಡಿ, ಸರ್ಕಾರದ ಉದ್ಯೋಗ ಮಾಡಿಕೊಡ್ತೇವೆ ಅಂತ ಹೇಳಿದರೆ ಖಂಡಿತ ಕೊಡಬೇಡಿ, ಮೋಸವಾಗ್ತೀರ ನೀವು. ಅದರಿಂದ ಇಲ್ಲಿ ನಿಮಗೆ ಅದು ಪ್ರಾಪ್ತವಾಗುವುದು ಯಾವಾಗ ಅಂತ ಕೇಳಿದರೆ 2025 ಪ್ರಾರಂಭ ಆಗಲಿ, ನಂತರ ನಿಮಗೆ ಚಂದ್ರಭುಕ್ತಿ ಬರುತ್ತೆ. ಆವಾಗ ನೀವು ತೆಗೆದುಕೊಂಡ ನಿರ್ಧಾರವು ಅದು ಫಲಕಾರಿಯಾಗುತ್ತೆ. ಅದರಿಂದ ಹಣ ಕೊಟ್ಟು ಮೋಸ ಆಗುವ ಯೋಗ ಈಗ ನಡೀತಾ ಇದೆ. ಜಾಗ್ರತೆಯಾಗಿರಬೇಕು. ಗಣಪತಿಗೆ ಸದಾ ಆರಾಧನೆಗೆ ಮಹತ್ವವನ್ನು ಕೊಡಬೇಕು. ವೃದ್ಧಾಪ್ಯದ ಅನಾಥಾಶ್ರಮವೋ ಯಾವುದಾದರೂ ಬಾಲ್ಯಾವಸ್ಥೆಯ ಮಕ್ಕಳ ಅನಾಥ ಶಾಲೆ ಇದ್ದರೆ ಅಲ್ಲಿ ಹೋಗಿ ಏನಾದರೂ ಪೆನ್ನು ಪುಸ್ತಕಾದಿಗಳನ್ನು ನಿಮ್ಮ ಶಕ್ತಿಯಾನುಸಾರ ನೀವೇನಾದರೂ ಕೊಡುವುದು ಒಳ್ಳೆಯದು. ಈ ರೀತಿಯ ನಿಯಮವನ್ನು ಮಾಡಿ ನಂತರ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆಯ ತಂದೆ ತಾಯಿ ಅಥವಾ ತಾಯಿಯ ತಂದೆ ತಾಯಿ, ಅಜ್ಜ ಅಜ್ಜಿಯಂದಿರು ಯಾರಾದರಿದ್ದರೆ ಅವರಿಗೆ ಬೇಕಾದ ಇಷ್ಟವಾದ ಸಹಾಯ ಮತ್ತು ಅವರೊಂದಿಗೆ ಜಾಸ್ತಿ ಬೆರೆಯುವಂತಹ, ಅವರ ವಾತ್ಸಲ್ಯಕ್ಕೆ ಮಹತ್ವವನ್ನು ಕೊಡುವ ಪ್ರಯತ್ನ ಮಾಡಿ. ಇದು ನಿಮಗೆ ಆಶೀರ್ವಾದದ ಶ್ರೀರಕ್ಷೆಯಾಗುತ್ತೆ. ಈ ಕ್ರಮವನ್ನು ಆಚರಿಸಿ ಮುಂದೆ ಒಳ್ಳೆಯದಾಗುತ್ತೆ. ನಮಸ್ಕಾರ.